ನೀನ್ ಗೆಲ್ತೀಯ ನಾನು ಗೆಲ್ತೀಯ ನೋಡ್ಬೇಡ ಅಣ್ಣ, ಸರಿ ಇಲ್ಲ ಅಣ್ಣ, ಬೇಡ ಅಣ್ಣ, ನನ್ನ ಮಾತು ಕೇಳಿ ನಿಮ್ಗೆ ಶೋಭೆ ತರಲ್ಲ ಅಣ್ಣ ಇವ್ರು ಅಂತೇಳಿ ನಾವೆಲ್ಲ ಹೇಳಿದ್ರು ಪಾಪ ಅಯ್ಯಪ್ಪ ಇಲ್ಲಪ್ಪ ನನ್ನ ಮಾತು ಕೇಳ್ರಿ ಈ ಸತಿ, ದಯವಿಟ್ಟು ನನ್ನ ಮಾತು ಒಂದೇ ಒಂದ್ಸತಿ ಕೇಳಿ, ಎಲ್ಲ ಗೊತ್ತಿರೋರಿದ್ರೆ ಅವ್ರನ್ನ ಸೋಲ್ಸಕ್ಕಾಗಲ್ಲ. MP ಸುಧಾಕರ್ನ ಏನು ಗೊತ್ತಿಲ್ಲದೆ ಇರೋನ್ ರಾಜಕಾರಣಕ್ಕೆ ತಂದ್ರೇನೆ ಗೆಲ್ಸೋಕ್ಕಾಗೋದು. ದಯವಿಟ್ಟು ನನಗೆ ಈ ಸಹಕಾರ ಕೊಟ್ಟು ನೀವೆಲ್ಲ ನನ್ನ ಜೊತೆ ನಾನು ಹೇಳಿದ ಮಾತು ಒಪ್ಕೋಬೇಕಂದಾಗ ಸರಿ ಅಣ್ಣ ಅಂತೇಳಿ ಎಲ್ಲ ಮುಖಂಡರು ಸಹ ಸೇರಿ ಒಮ್ಮತದಿಂದ ಆಯ್ತು ಅಂತೇಳಿ ನಿನಗೆ ಕರ್ಕೊಂಡು ಬಂದು ಒಂದು ಹಳ್ಳಿ ಚೀಮ್ನಹಳ್ಳಿ ಚಿಲ್ಮೇನಹಳ್ಳಿ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡಿ. ಇವತ್ತು ನಾವು ರಾಜಕೀಯದಲ್ಲಿ ನಿವೃತ್ತಿ ಎಲ್ಲ ಒಂದು ಯಾರಾದ್ರೂ ಸಹಾಯ ಮಾಡಿದವ್ರಿಗೆ ಒಂದು ಸ್ವಲ್ಪ ಕೃತಜ್ಞತೆ ಇರ್ಬೇಕು. ಅದ್ ಬಿಟ್ಬಿಟ್ಟು ನೀನು ಯಾರು ಸಹಾಯ ಮಾಡಿದ್ರೆ ಅವ್ರಿಗೆ ಹಿಂದೆಯಿಂದ ಮಾಡಕ್ ಹೋದ್ರೆ ಏನೇ ಸರ್ಕಾರ ಇದೆ ಇವಾಗ ಎಲ್ಲ ಸಹ ನಿನ್ ಬಗ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಹೈಕಮಾಂಡ್ ತಗೊಂತಾ ಇರ್ತದೆ, CM ಆಫೀಸ್ಗೆ ಹೋಗ್ತಾ ಇರ್ತದೆ, ಡೆಪ್ಟಿ CM ತಗೊಂತಾ ಇರ್ತಾರೆ. ನಿನಗೆ ಗ್ರಾಂಟ್ 3 ಕೋಟಿ ರೂಪಾಯಿ ಗ್ರಾಂಟ್ ಭೂಷಿ ಕೂಡ ಹೇಳ್ಕೊಂಡು ನನಗೆ ಯಾರು ಗೊತ್ತಾಗಲ್ಲ. ರಾಜಕಾರಣದಲ್ಲಿ 32 ಇಲಾಖೆ ಮಂತ್ರಿಗಳಿದ್ದಾರೆ. ಒಬ್ಬೊಬ್ರ ಹತ್ರ ಹೋದ್ರೆ ಸರ್ ನಮ್ಮ ಒಬ್ಬೊಬ್ರ ಹತ್ರ 32 ಇಲಾಖೆಗಳಲ್ಲಿ ಹೋಗಿ 10 ಜನ ಬಿಟ್ಬಿಡ್ರಿ, 20 ಜನ ಮಂತ್ರಿಗಳ ಹತ್ರ ಹೋಗಿರ್ತೀವಿ. ಸರ್ ಬೆಳಿಗ್ಗೆ ಹೋಗಿ ಒಂದು ಲೆಟರ್ ಕೊಟ್ರೆ 5 ಕೋಟಿ ಕೇಳಿದ್ರೆ 2 ಕೋಟಿ ಆದ್ರೂ ಕೊಡ್ತಾನೆ. 20 ಜನ ಕೊಟ್ರೆ ಎಷ್ಟಾಯ್ತು? 40 ಕೋಟಿ ಆಯ್ತು. 2 ಕೋಟಿ ಕೊಟ್ರೆ ಯಾವ್ದು ಕುಡ್ಗೋಶಿ 3 ಕೋಟಿ ರೂಪಾಯಿ ಹೇಳ್ಕೊಂಡು ಸುಮ್ಮನೆ ನೀನು ಡೋಂಗಿ ಮಾಡ್ಕೊಂಡು ಹೇಳ್ತಾ ಇದ್ರೆ ನಮ್ಗೆ ಇನ್ನ ಜಾಸ್ತಿ ಇದೆ ಸರ್. ಇದ್ರ ಬಗ್ಗೆ ನಮ್ಗೆ ಆಗ್ತಾ ಇಲ್ಲ. ಇವಾಗ ಸದ್ಯಕ್ಕೆ ಚೀಮ್ನಹಳ್ಳಿ ಚಿಲ್ಮೇನಹಳ್ಳಿ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡ್ಲಿ, ನಾವ್ ಇವತ್ತೇ ರಾಜಕೀಯ ನಿವೃತ್ತಿ ಮಾಡ್ತೀವಿ. ಒಂದು ಅಜ್ವಾರ ಎಲ್ಲ ಡೊಂಗಿನೇ, ಎಲ್ಲ ಆಕ್ಸಿಡೆಂಟ್ ಅದ್ರಲ್ಲೆಲ್ಲ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ. ಪಾಪ ಸಾಮಶೇನಹಳ್ಳಿಯಲ್ಲಿ ಬೂತ್ ಏಜೆಂಟ್ ಇರ್ಲಿಲ್ಲ, ಪ್ರಭಾಕರ್ ಅಂತ ಹೇಳಿ ಊನಗಲ್ ಹತ್ರ ಸತ್ತೋದ. ಸಾಮಶೇನಹಳ್ಳಿಯಲ್ಲಿ ದೊಡ್ಡಪಲ್ಗುರ್ಕಿ ಪಂಚಾಯತಿ ಅಲ್ಲೇನಾಯ್ತು, ಬಂದ ಅಮ್ಮ ನೀ ಬಿಡ್ಲಿಕ್ಕೆ, ಅಮ್ಮ ನೀ ಮೆಡಿಕಲ್ ಕಾಲೇಜ್ ಡ್ಯೂಟಿ, ನೀ ಬಿಡ್ಲಿಕ್ಕೆ ನೇನು ಸುಸ್ಕೊಂಡ ಶಪ್ಪಿಸ್ತಾ ಅಂತ ಹೇಳಿದ. ಅವ್ರ ಪಾಪ ಬಾಯಿ ಪಡ್ಕೊತಾ ಇದಾರೆ. ಪಾಪ ಒಬ್ಬೇ ಒಬ್ಬನ ಊರಲ್ಲಿ ಇದ್ದಿದ್ದೆ ಒಬ್ಬನ ಅವನು. ಆ ಹುಡುಗಿಂದ ಪೆದ್ಪೇಲ್ಗುರ್ಕಿ ಪಂಚಾಯತಿಯಲ್ಲಿ ಪೆದ್ಪೇಲ್ಗುರ್ಕಿ ಗ್ರಾಮದಲ್ಲಿ ಅವ್ನ ಪಾಪ ಸತ್ತೋದ ಊನಗಲ್ ಹತ್ರ ಆಕ್ಸಿಡೆಂಟ್ ಆಗಿ. ಅವ್ನ ಮನೆಗೆ ಹೋದೆ, ಎಲ್ಲ ತಪ್ಪು ಆಶ್ವಾಸನೆಗೆ ಕೊಟ್ಟೆ, ಏನು ಮಾಡಿಲ್ಲ ಬಿಡಿ. ಅದಾಯ್ತು, ಅಜ್ವಾರ ಆಯ್ತು, ಈ ತರ ಅನಾಥಗಳು ಎಷ್ಟು ಜನ ಆಯ್ತು ಅವೆಲ್ಲ ಹೇಳಕ್ಕೆ ಆಗಲ್ಲ ಬಿಡಿ. ಸುಮ್ಮನೆ ಇಷ್ಟಿದೆ, ಜಾಸ್ತಿ ಇದೆ ಪಟ್ಟಿ ಹೇಳೋದಕ್ಕೆ. ಇವಾಗ ಸದ್ಯಕ್ಕೆ ನಮ್ಮ ಮಿನಿಸ್ಟರ್ ಮೇಲೆ ಬಂದಿರೋದು ಮಾತ್ರ ಹೇಳಿರೋದಕ್ಕೆ ಒಂದೇ ಒಂದು ಚಾಲೆಂಜ್ ಮಾತಾಡ್ತಾ ಇದ್ರೆ 2028 ಎಲೆಕ್ಷನ್ ಬರುತ್ತೆ. 2028 ಆದ್ಮೇಲೆ ನೀನ್ ಎಲ್ಲಿ ಹೇಳಿದ್ರೆ ಅಲ್ಲ, ನಾನು ಒಬ್ಬ ಜನಪ್ರತಿನಿಧಿ ಪಂಚಾಯತ್ ಮೆಂಬರ್ ಆಗಿದ್ದೀನಿ. 5 ವರ್ಷ ಆಯ್ತು, ನನ್ನ ಟರ್ಮ್ ಮುಗಿದು. 28 ಆದ್ಮೇಲೆ ನೀನ್ ಎಲ್ಲಿ ಹೇಳಿದ್ರೆ ಅಲ್ಲಿ ನಾನು ಎಲೆಕ್ಷನ್ ನಿನ್ ಮೇಲೆ ನಿಲ್ತೀನಿ, ನೀನ್ ಗೆಲ್ತೀಯ ನಾನು ಗೆಲ್ತೀಯ ನೋಡ್ಬೇಡ. ಚಾಲೆಂಜ್ ಡೈರೆಕ್ಟ್ ಇಷ್ಟು ಮುಕ್ತಾಯ ಮಾಡ್ತೀನಿ. ಜಾಸ್ತಿ ಇದೆ, ಹೆಚ್ಚು ಟೈಮ್ ಇದೆ.